ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚಾನಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದು ಸ್ಕೂಲಲ್ಲಿ ಇರ್ತಲ್ಲ, ಅದರಲ್ಲೇ ಮಾಡ್ತಾ ಇದ್ದೀನಿ. ಹಾಗೆ ನಾನು ಮೇಕಪ್ ಹೇಗೆ ಮಾಡ್ಕೊತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸಿರಮ್ಮು ಒಂದು ಡ್ರಾಪ್ ಹಾಕ್ಕೊತೀನಿ ಅಷ್ಟೇ. ಸಿರಮ್ ಹಾಕ್ಕೊಂಡು ಅದು ಹಾಕ್ಕೊಂಡು ಒಂದು 30 ಸೆಕೆಂಡ್ಸು ಈ ಥರ ರಬ್ ಮಾಡಿ ನೆಕ್ಸ್ಟು ಕ್ರೀಮ್ ಹಾಕ್ಕೊತೀನಿ ಅಷ್ಟೇ. ಅದು ಮತ್ತು ಏನು ಫೌಂಡೇಶನು ಅದೆಲ್ಲ ಏನೂ ಯೂಸ್ ಮಾಡಲ್ಲ ನಾನು. ಯಾವುದೇ ಥರ ಕ್ರೀಮು ಏನು ಯೂಸ್ ಮಾಡಲ್ಲ. ಇವೆರಡೇ, ಒಂದು ಸಿರಮು ಒಂದು ಕ್ರೀಮ್ ಬಿಟ್ಟರೆ ಇನ್ನೇನು ಯೂಸ್ ಮಾಡಲ್ಲ. ಸೊ ಹಾಗಾಗಿ ನನಗೆ ಬೇರೆ ಇನ್ನೇನಾದರೂ ಹಾಕಿದ್ರೆ ಅದೆಲ್ಲ ವೈಟ್ ಪ್ಯಾಚಸ್ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಫೌಂಡೇಶನೆಲ್ಲ ಏನು ಯೂಸ್ ಮಾಡಲ್ಲ. ಮ್ಯಾಕ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೆ, ಬಟ್ ಅದು ಯಾಕೋ ಕಂಫರ್ಟ್ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಫೌಂಡೇಶನೆಲ್ಲ ಏನು ಯೂಸ್ ಮಾಡಲ್ಲ. ಇದು ಬಾತ್ರಾಸ್ತು ಮತ್ತು ಸ್ಕಿನ್ನು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಇದನ್ನು ಮಾತ್ರ ಯೂಸ್ ಮಾಡ್ತೀನಿ, ಬೇರೆ ಏನಿಲ್ಲ. ಆಮೇಲೆ ಒಂದು ಸ್ಟಿಕ್ಕರ್ ಇಟ್ಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಾಕ್ಕೊತೀನಿ. ಲಿಪ್ಸ್ಟಿಕ್ಕು ಎರಡು ಮಿಕ್ಸ್ ಮಾಡಿ ಹಾಕ್ಕೊತೀನಿ. ಒಂದು ರೆಡ್ ಸಿಗಲಿಲ್ಲ, ಒಂಥರ ಆರೆಂಜಿಶ್ ರೆಡ್ ಇದೆ. ಸೊ ಹಾಗಾಗಿ ಅದಕ್ಕೆ ಒಂಚೂರು ಪಿಂಕ್ ಶೇಡ್ ಮಿಕ್ಸ್ ಮಾಡಿ ಹಾಕ್ಕೊತೀನಿ. ಲಿಪ್ ಗ್ಲೋಸು ಲಿಪ್ಸ್ಟಿಕ್ ಎರಡು ಮಿಕ್ಸ್ ಮಾಡಿ ಹಾಕ್ಕೊತೀನಿ ಲೈಟಾಗಿ. ಅದು ಹಾಗೆ ಕೈಲಿ ರಬ್ ಮಾಡ್ತೀನಿ ನಾನು. ಬ್ರಷ್ ಎಲ್ಲ ಏನೂ ಯೂಸ್ ಮಾಡಲ್ಲ. ಕೈಲೇ ನೀಟಾಗಿ ಬ್ಲೆಂಡ್ ಆಗುತ್ತೆ. ಕಲರ್ ಬಾರ್ದು ಚೆನ್ನಾಗಿದೆ, ಕಲರ್ ಬಾರ್ದು ಲಿಪ್ಸ್ಟಿಕ್ಕು ಮತ್ತು ಚೆನ್ನಾಗಿದೆ, ಲಿಪ್ ಗ್ಲೋಸು ಚೆನ್ನಾಗಿದೆ ಅಷ್ಟೇ. ಅದು ಮಿಗುತ್ತಲ್ಲ, ಅದೊಂಚೂರು ಕೈಲಿರುತ್ತಲ್ಲ, ಅದನ್ನು ಹಾಗೆ ಕಣ್ಮೇಲೆ ಒಂಚೂರು ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ. ಆಮೇಲೆ ಕೆನ್ನೆಗೆಲ್ಲ ಬೇರೆ ಏನು ಯೂಸ್ ಮಾಡಲ್ಲ ನಾನು. ಲಿಪ್ ಬಾಮ್ನ ಸುಮ್ಮನೆ ಜಸ್ಟ್ ಹಿಂಗೆ ರಬ್ ಮಾಡಿಕೊಂಡು ಟ್ಯಾಪ್ ಮಾಡ್ಕೊತೀನಿ ನೋಡಿ, ಅಷ್ಟೇ ನನ್ನ ಮೇಕಪ್ಪು. ನೋಡಿ ಹೇಗಿದೆ, ಕಾಣಿಸ್ತಿದೆಯಾ? ಲೈಟಾಗಿ ರೆಡ್ಡಿಶ್ ಆಗುತ್ತೆ ಅಷ್ಟೇ. ಆಮೇಲೆ ಇವಾಗಂತೂ ಎಷ್ಟು ಹೇರ್ ಫಾಲ್ ಆಗ್ತಿದೆ ಗೊತ್ತಾ? ತುಂಬ ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಿದೆ. ಡಾಕ್ಟರ್ ಹತ್ರನೂ ಹೋಗಿದ್ದೆ. ಡಾಕ್ಟರ್ ಅದೇ B12 ಮತ್ತು ವಿಟಮಿನ್ D ಕಮ್ಮಿ ಆಗಿದ್ದರೆ ಆ ಥರ ಹೇರ್ ಫಾಲ್ ಆಗುತ್ತೆ ಜಾಸ್ತಿ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. ಬಟ್ ಇನ್ನೂ ಚೆಕಪ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಎಷ್ಟು ಉದುರುತ್ತೆ ಗೊತ್ತಾ? ಮಾಡೋಕ್ಕೆ ಭಯ ಆಗುತ್ತೆ, ಅಷ್ಟೊಂದು ತೋರಿಸ್ತೀನಿ ಇದು ನಿಮಗೆ. ಎಷ್ಟು ಹೇರ್ ಫಾಲ್ ಆಗುತ್ತೆ ಅಂದರೆ ಅಷ್ಟು ಹೇರ್ ಫಾಲ್ ಆಗುತ್ತೆ ನೋಡಿ, ಅಷ್ಟು ಹೇರ್ ಫಾಲ್ ಆಗುತ್ತೆ. ಏನು ಮಾಡೋದು? ಏನೇನೋ ಟ್ರೈ ಮಾಡ್ತೀನಿ ಹೋಮ್ ರೆಮಿಡಿ, ಬಟ್ ಆದರೂ ಸರಿನೇ ಹೋಗಲ್ಲ. ಅದು ಇವಾಗಂತೂ ಏನೂ ಆಗ್ತಾಯಿಲ್ಲ. ಅಷ್ಟೊಂದು ಹೇರ್ ಫಾಲ್ ಆಗ್ತಿದ್ದಿಲ್ಲ, ಬೈಕ್ಕೆ ಏನೂ ಯೂಸ್ ಮಾಡ್ತಾನೇ ಇಲ್ಲ. ಆಮೇಲೆ ಡ್ರೈಯರ್ ಇತ್ತಲ್ಲ, ಡ್ರೈಯರ್ ಎತ್ತಿಡ್ತಾ ಇದ್ದೀನಿ. ನನ್ನ ಮಗ ಬಂದರೆ ಆಮೇಲೆ ಅದನ್ನು ಕೆಳಗಡೆ ಹಾಕಿ ಏನಾದರೂ ಒಂದು ಮಾಡ್ತಾನೆ. ಸೊ ಅದಕ್ಕೆ ಏನು ತೊಗೊತೀವಿ ಅದನ್ನೆಲ್ಲ ಹಾಗೆ ಎತ್ತಿಟ್ಬಿಡೋದು. ಆಮೇಲೆ ರೆಡಿ ಆಯಿತು. ಇಷ್ಟೇ ನನ್ನ ಮೇಕಪ್ಪು. ಈಗ ಜುವೆಲ್ರಿ ಹಾಕ್ಕೊಂಡು, ಅಲ್ಲಿ ನಾರ್ಮಲಾಗಿ ಜುವೆಲ್ರಿ ಏನು ಇರಲ್ಲ ಮನೆಯಲ್ಲಿ, ಬ್ಯಾಂಕಲ್ಲಿರುತ್ತೆ. ಸೊ ಇವಾಗ ಫಂಕ್ಷನ್ ಇತ್ತಲ್ಲ, ಹಾಗಾಗಿ ಮೊದಲೇ ಗೊತ್ತಿತ್ತು, ತೊಗೊಂಡು ಬಂದಿದ್ವಿ. ನನಗಂತೂ ಇದು ಸರ ತುಂಬಾ ಇಷ್ಟ ಅಷ್ಟೇ. ಒಡವೆ, ಒಂದು ಓಲೆ, ಬ್ಯಾಂಗಲ್ಲು, ಕರಿಮಣಿ ಸರ ಹಾಕ್ಕೊಂಡು ಫಂಕ್ಷನ್ಗೆ ಹೊರಟೆ. ಲೇಟ್ ಆಗಿಬಿಟ್ಟಿತ್ತು. ಅಮ್ಮ ಬೇರೆ ಕಾಲ್ ಮಾಡ್ತಾನೇ ಇದ್ದರು, ಅಕ್ಕ ಎಲ್ಲರೂ ಬಂದಿದ್ದರು, ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೆ ಬೇಗ ರೆಡಿ ಆಗಿಬಿಟ್ಟು ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀನಿ. ಮತ್ತು ಈ ಸ್ಯಾರಿ ಎಷ್ಟು ಹಳೆ ಸ್ಯಾರಿ ಗೊತ್ತಾ? 13 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಇದನ್ನು. ನಮ್ಮ ಅಕ್ಕ ಮನೆ ಮೊದಲೆಲ್ಲ ಮಂಡ್ಯದಲ್ಲಿದ್ದರು. ಸೊ ಅಲ್ಲಿ ಪಕ್ಕದಲ್ಲಿ ಕೊಡಿಯಾಲ ಅಂತಿದೆ, ಅಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ತುಂಬಾ ಚೆನ್ನಾಗಿದೆ. ಕಾಟನ್ ಸ್ಯಾರಿಯಲ್ಲೆಲ್ಲ ತುಂಬ ಚೀಪಾಗೂ ಸಿಗುತ್ತೆ, ಕ್ವಾಲಿಟಿನೂ ಹಾಗೆ ಇದೆ. ಈವನ್ ರೇಷ್ಮೆ ಸ್ಯಾರಿ ಕೂಡ ಸಿಗುತ್ತೆ. ಯಾರಾದರೂ ಕಾಟನ್ ಸ್ಯಾರಿ ಯೂಸ್ ಮಾಡೋರು, ಆಲ್ಮೋಸ್ಟ್ ಡಾಕ್ಟರ್ಸ್, ಮಂಡ್ಯ ಸೈಡೆಲ್ಲ ಡಾಕ್ಟರ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲೇ ತೊಗೊಳೋದಂತೆ. ತುಂಬ ಚೆನ್ನಾಗಿದ್ದಾವೆ, ಮನೆಗಳಲ್ಲೇ ನೇಯ್ತಾರಲ್ಲ, ಸೊ ಅಲ್ಲೂ ಹೋಗಿ ತೊಗೋಬೋದು. ಮತ್ತು ಅಂಗಡಿಗಳು ಕೂಡ ಇದೆ ಕೊಡಿಯಾಲದಲ್ಲಿ. ಆವಾಗ ತೊಗೊಂಡಿದ್ದು ಸ್ಯಾರಿ. ಆಮೇಲೆ ಸ್ವಲ್ಪ ದಪ್ಪ ಆಗೋದು, ಬ್ಲೌಸೆಲ್ಲ ಆಗಲ್ಲ ಅಂತ ಯೂಸೇ ಮಾಡ್ತಿರ್ಲಿಲ್ಲ. ಸೊ ಇವತ್ತು ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಂಫರ್ಟಾಗಿರುತ್ತೆ ಗೊತ್ತಾ? ತುಂಬ ಚೆನ್ನಾಗಿದೆ. ಕಾಟನ್ ಸ್ಯಾರಿ ಬೇಕು ಅಂದವ್ರು ಯಾರಾದರೂ ಮಂಡ್ಯ ಸೈಡ್ ಹೋದರೆ ಕೊಡಿಯಾಲ ಅನ್ನೋ ಪ್ಲೇಸ್ ಇದೆ,
ಅಲ್ಲಿ ಹೋಗಿ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ಇವನ್ ರೇಷ್ಮೆ ಸ್ಯಾರೀಸು ಸಿಗುತ್ತೆ. ಅಲ್ಲೇ ನೇಯೋರು ಅಲ್ಲೇ ಇದ್ದಾರೆ, ಮನೆಗಳು ನೇಯೋ ಮನೆಗಳು ಅಲ್ಲೇ ಇದ್ದಾವೆ. ನೀವು ಅಲ್ಲೇ ನೋಡಿ ಬೇಕಾದ್ರೆ ಯಾವ ಕಾಂಬಿನೇಷನ್ ಹೇಳಿದ್ರು ಆ ಕಾಂಬಿನೇಷನ್ ಕೊಡ್ತಾರೆ. ನೇಕಾರರು ಅಲ್ಲೇ ಇರೋದ್ರಿಂದ ಟ್ರೈ ಮಾಡ್ಬೋದು. ಕೊಡಿಯಾಲದಲ್ಲಿ ಕಾಟನ್ ಸ್ಯಾರಿಗಳಂತೂ ತುಂಬಾ ಚೆನ್ನಾಗಿದೆ. ಆವಾಗ ಎಷ್ಟೊಂದು 5-6 ಸ್ಯಾರಿ ತೊಗೊಂಡು ಬಂದಿದ್ವಿ. ನನಗೆ ನಂದೊಂದು 5-6, ಅಕ್ಕ ಒಂದು ಸ್ವಲ್ಪ, ಆ ಥರ ತುಂಬ ಸ್ಯಾರೀಸ್ ತೊಗೊಂಡು ಬಂದಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಆ ಜರಿ ಕೂಡ ಒಂದು ಚೂರು ಏನು ಕಮ್ಮಿ ಆಗಿಲ್ಲ, ಶೈನಿಂಗ್ ಅಷ್ಟು ಚೆನ್ನಾಗಿದೆ. ಕೊಡಿಯಾಲದಲ್ಲಿ ಮತ್ತೆ ನಾನು ದೇವಸ್ಥಾನ ತೋರಿಸ್ತೀನಿ ಅಂದೆ ನೋಡಿ. ಇದೇ ಮುನೇಶ್ವರ ದೇವಸ್ಥಾನ. ಈ ದೇವಸ್ಥಾನ ನಮ್ಮ ತಾತ ಇರುವಾಗ ಹತ್ತಿ ಮರ ನೆಟ್ಟಿದ್ರು. ಸೊ ಆಮೇಲೆ ಅದು ದೇವಸ್ಥಾನ ಕಟ್ಟಿರೋದು. ದೇವಸ್ಥಾನದಲ್ಲಿ ಮೊದಲು 2 ಕೋಳಿ ಕಟ್ ಮಾಡಿಬಿಟ್ಟು ದೇವ್ರಿಗೆ ಎಡೆ ಇಟ್ಬಿಟ್ಟು ಆಮೇಲೆ ಚೌಟ್ರಿಲಿ ಅವ್ರ ಪಾರ್ಟಿ ಹಾಲಿದೆ, ಪಾರ್ಟಿ ಹಾಲಲ್ಲಿ ಎಲ್ಲರೂ ಊಟ ಅರೇಂಜ್ ಮಾಡಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಈಗ ಅಲ್ಲಿ ಅಮ್ಮ ಮನೆಯೂ ಇಲ್ಲೇ ಇರೋದಲ್ವಾ, ಫಸ್ಟ್ ಅಮ್ಮ ಮನೆಗೆ ಹೋಗ್ತೀವಿ. ಅಮ್ಮ ಮನೇಲಿ ಅಕ್ಕ ಎಲ್ಲ ವೆಯ್ಟ್ ಮಾಡ್ತಿದ್ದಾಳೆ. ಈಗ ಹೊರಟೆ ಆಮೇಲೆ ನಾನು ಹೋಗಿ ಫೋಟೋ ತೊಗೊಳೋಣ ಅಂತ ಹೋದ್ವಿ. ಅದು ಏನೋ ನೀಟಾಗಿ ನಿಂತ್ಕೊಂಡ್ಲೇ ಇಲ್ಲ, ಅದು ಬಿದ್ದು ಚಂಪು ನೀನ್ ಬೇಡ ಬೇಡ ಬೇಡ, ಏನ್ ನೋಡ್ತೀಯ? ಹೆಂಗಿತ್ತು ಸ್ಕೂಲ್ ಚಿನ್ನಿ? ಊಟಕ್ಕೆ ಬರ್ತೀನಿ. ನಾನದು ಬೇಕು ಅಂತಾನೆ ಹಾಕಿದ್ದು, ಎಲ್ಲ ಮಾತಾಡೋದಿರ್ಲಿ ಅಂತ. ಚಂಪು ಆ್ಯಕ್ಚುಲಿ ಇದು ವಿಡಿಯೋ ಹಾಕೋಣ ಅಂದ್ಕೊಂಡೆ, ಎಲ್ಲರೂ ಮಾತಾಡ್ಸ್ಕೊಂಡು ಬಂದಿದ್ದು. ಬಟ್ ಅದು ತುಂಬ ಶೌಟಿಂಗ್ ಅನಿಸ್ತು. ಸೊ ಅದಕ್ಕಾಗಿ ಮ್ಯೂಸಿಕ್ ಹಾಕ್ತಾಯಿದ್ದೀನಿ. ಮತ್ತು ಈ ವಿಡಿಯೋನ ಇಷ್ಟ ಆಗಿದೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆಗಿ. ಮತ್ತು ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ? ಓಕೆ ಬಾಯ್. ಯೂಟ್ಯೂಬ್ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಅಂತ ಬರ್ತಿದೆ, ಹಾಗಾಗಿ ಯಾವ ವಿಡಿಯೋನೇ ಹಾಕಿದ್ದೀನಿ. ಎಲ್ಲರೂ ವಾಯ್ಸ್ ಇದೆ ಕೇಳಿ, ಓಕೆನಾ? ಬಾಯ್. ನೀನು ಒಂದಿಗೆ ಅಟೆಂಡೆನ್ಸ್ ಪ್ರಕಾಶ್ ಮತ್ತೆ ತಿರ್ಕೊಂಡ್ಬಿಡ್ತು. ನಮ್ಮ ಬ್ಲಾಗ್ ಅಟೆಂಡೆನ್ಸ್ ಹಾಕಲ್ಲ ನೋಡಕ್ಕ. ನಿಂಗೆ ನಮ್ಮ ಮನೆಗೆ ಬಂದಿಲ್ಲ, ಕರೆಯಲ್ಲ ನಾನು ನಿನ್ನ, ಕರೆಯೋದೇ ಇಲ್ಲ. ಹೌದಂತೆ, ಅಲ್ಲ ನಮ್ಮ ಮನೆ ಮುಂದೆ ನಿಲ್ಸಿದ್ದು ಗಾಡಿ ಬಾಮ ಮಂದಿ ಎಷ್ಟು ಸಲ ಕರೆದ ಕಣಕ, ಬರಲಿಲ್ಲ ಅವತ್ತು. ಯಾವತ್ತ ಬಲೆ ಹುಷಾರ, ಏನಕ್ಕೆ ಏನು ಬೇಡ. ಮಾಮಗ ಪನಿಷ್ಮೆಂಟ್ ಅಲ್ಲಿದೆ, ಅದೇ ಹೇಳಿದ್ದು ಪನಿಷ್ಮೆಂಟ್ ಅಂತ, ದೊಡ್ಡಳಿಯಾಗಿ ತಪ್ಪಿಗೆ. ನಮ್ಮ ಡ್ಯಾಡಿ ಕರೆಕ್ಟಾಗಿ ನಲ್ಲಿ ಮುಳೆ ಕಡಿತಾ ಇದ್ವಿ. ನಾನು ಮಾಡೋ ಟೈಮ್ ಕರೆಕ್ಟಾಗಿ ನಲ್ಲಿ ಮುಳೆ. ಯಾಕ ಪಜ್ಜ? ಆಯ್ಬಿಟ್ಟ, ಎಲ್ಲಿ ತಂಗಿ? ಹೌದಾ?
ಆಯ್ ಓ ನಚಿಕೇತ್ ಬಂದ. ನಾನು ನಚಿಕೇತ್ ಮಿಸ್ಸಿಂಗ್ ಅಂದ್ಕೊಂಡೆ. ಹೌದಾ? ಚಂಪು ಇವಾಗ ಬಂದಲ್ಲ, ಅದಕ್ಕೆ ತಟ್ಟೆ ಹಿಡಿಯಲ್ಲ. ಚಿಚ್ಚಿ ಕಳ ಬಾಯಿಗೆ. ಅಣ್ಣ ಏನು ಅಡ್ರೆಸ್ಸೇ ಇಲ್ವಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದೀರಾ. ಎಲ್ಲಿ ಯಾವ ಫಂಕ್ಷನಲ್ಲೂ ಸಿಕ್ಕದೇ ಇಲ್ಲ ನೀನು. ಅಲ್ಲ ಸಿಕ್ಕಲ್ಲ. ಹುಡುಗರೆಲ್ಲ ಚೆನ್ನಾಗಿದ್ದಾರಾ? ಕರ್ಕೊ ಬಂದಿಲ್ಲ? ಹ್ಞೂ ಆಯ್ತಪ್ಪ. ಹುಡುಗರು ಹಾಸ್ಟೆಲಲ್ಲಿದ್ದಾನಲ್ಲ ಮಗ? ಹಿಡ್ದೆ ನಲ್ಲಿ ಉಳಿಸೋ ಅಂತ ಹಿಡ್ದೆ. ಆಂಟಿ ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ. ಅಣ್ಣ ಬಂದ ತಕ್ಷಣ ಊಟಕ್ಕೆ ಬಂದ್ಬಿಟ್ಟ? ಎಲ್ಲ ಮಮತಾ ಸ್ಕೂಲ್ಗೆ ಹೋಗ್ತಾವಳ? ಬೇರೆ ಸ್ಕೂಲಾ? ಅಯ್ಯೋ ಹಾಂ ಹಾಂ ಎಲ್ಲಾರ್ದು ಹಾಕ್ತೀನಿ. ಅಲ್ಲ ಅದಕ್ಕೆ ವಿಡಿಯೋ ಮಾಡ್ಕೊಂಡಿಲ್ಲ ಕಳ್ಳ ಇವನು. ಹಾಕ್ಸ್ಕೊಂಡು ತಿಂದ್ರು. ನೋಡಿ ನಿಂತಿದೆ, ಅಲ್ಲೇ ಇದ್ದೆ ಅಣ್ಣ. ಬಿರಿಯಾನಿ ಚಾನ್ಸ್ ಕೊಡಿ ಪ್ಲೀಸ್. ವಿಡಿಯೋ ಮಾತ್ರಲ್ಲ ಆಯ್ತು.